ಸ್ನೇಹಿತರೆ, ಬೃಂದಾವನ ವೈಟಿಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ಕಾಲದಿಂದ ನುಗ್ಗೆ ಮರ ಔಷಧೀಯ ಗುಣದಿಂದ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇದನ್ನ ಬೆಳೆಸೋದು ಕೂಡ ಅಷ್ಟೇನು ಕಷ್ಟ ಅಲ್ಲ. ಸಾಮಾನ್ಯವಾಗಿ ಮನೆ ಹಿತ್ತಲಲ್ಲಿ ಈ ಗಿಡ ಬೆಳೆಸಲಾಗುತ್ತೆ. ನುಗ್ಗೆ ಸೊಪ್ಪಲ್ಲಿರೋ ಔಷಧೀಯ ಗುಣದಿಂದ ಇದನ್ನ ಮಾಂತ್ರಿಕ ಸೊಪ್ಪು ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ನುಗ್ಗೆಕಾಯಿ ರುಚಿ ಎಲ್ಲರಿಗೂ ಇಷ್ಟವಾಗುತ್ತೆ. ಆದ್ರೆ ನುಗ್ಗೆ ಸೊಪ್ಪಲ್ಲಿ ಕಹಿ ಅಂಶ ಇರೋ ಕಾರಣದಿಂದ ಸಾಕಷ್ಟು ಜನ ಇದನ್ನ ಉಪಯೋಗಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನುಗ್ಗೆಕಾಯಿ ಸೊಪ್ಪು ಅಡುಗೆಗಳಲ್ಲಿ ಮಾತ್ರವಲ್ಲದೆ ಆಯುರ್ವೇದ ಔಷಧಿಗಳಿಗೆ ಸಹ ಬಹಳಷ್ಟು ವರ್ಷಗಳಿಂದ ಬಳಸಲಾಗ್ತಿದೆ. ನುಗ್ಗೆ ಸೊಪ್ಪು ಕಹಿ ಇರುತ್ತೆ ಅನ್ಕೊಂಡು ತಿಂದೆ ಇರೋರು ಇದರ ಪ್ರಯೋಜನ ಗೊತ್ತಾದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ. ಹಾಗೆ ಸ್ವಲ್ಪ ಕಹಿ ಆದ್ರೂ ಪರವಾಗಿಲ್ಲ ಅಂತ ತಿನ್ನೋದಕ್ಕೆ ಶುರು ಮಾಡ್ತೀರಾ. ಹಾಗಾದ್ರೆ ಈ ನುಗ್ಗೆ ಸೊಪ್ಪಿನ ವಿಶೇಷತೆ ಏನು ಅನ್ನೋದನ್ನ ನೋಡೋಣ. ಈ ನುಗ್ಗೆ ಮರದ ಮೂಲ ಏಷ್ಯಾ ಖಂಡ ಆದ್ರೂ ನಿಜವಾದ ಮೂಲಸ್ಥಾನ ಭಾರತದ ಆಗ್ರಾ ಮತ್ತು ತಮಿಳುನಾಡು ಎಂದು ಹೇಳಲಾಗುತ್ತೆ. ಈ ಗಿಡವನ್ನ ವೈಜ್ಞಾನಿಕ ಭಾಷೆಯಲ್ಲಿ ಮೋರಿಂಗ್ ಒಲಿಫೇರ್ ಗಿಡ ಎಂದು ಕರೆಯಲಾಗುತ್ತೆ. ಇನ್ನು ಈ ನುಗ್ಗೆಕಾಯಿ ಸೊಪ್ಪಲ್ಲಿರೋ ಆರೋಗ್ಯಕರ ಗುಣಗಳನ್ನ ಅರಿತ ಆರೋಗ್ಯ ತಜ್ಞರು ಇದನ್ನ ಸಂಶೋಧನೆ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇಂದು ವಿಶ್ವದ ಅನೇಕ ರಾಷ್ಟ್ರ ನುಗ್ಗೆ ಮರದ ಎಲೆಯನ್ನ ತರಕಾರಿ ರೂಪದಲ್ಲಿ ತಮ್ಮ ಪ್ರತಿದಿನದ ಆಹಾರದಲ್ಲಿ ಬಳಸ್ತಾರೆ. ಯಾಕಂದ್ರೆ ನುಗ್ಗೆಕಾಯಿಗಿಂತಲೂ ನುಗ್ಗೆ ಸೊಪ್ಪಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತವೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಸದಾ ಕಾಲ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ಕೇವಲ ವಯಸ್ಸಾದವರು ಮಾತ್ರ ದೃಷ್ಟಿ ದೋಷದ ಸಮಸ್ಯೆ ಎದುರಿಸ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ವಯಸ್ಸಾದ ವೃದ್ಧರಿಗಿಂತ ಯುವ ಜನರೇ ಹೆಚ್ಚಾಗಿ ಕನ್ನಡಕಗಳನ್ನ ಧರಿಸೋದನ್ನ ನೋಡ್ತೀವಿ. ಇದಕ್ಕೆ ಪೋಷಕಾಂಶಗಳ ಕೊರತೆಯೂ ಒಂದು ಕಾರಣ. ಸಂಶೋಧನೆಗಳ ಪ್ರಕಾರ ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ಹಸಿರು ಎಲೆ ತರಕಾರಿಗಳನ್ನ ನಿರಂತರವಾಗಿ ಸೇವಿಸೋದು. ಅದರಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಅಂಶ ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳಕ್ಕೆ ಸಹಕಾರಿಯಾಗುತ್ತೆ. ನುಗ್ಗೆ ಸೊಪ್ಪು ಕೂಡ ಹಸಿರು ಎಲೆ ತರಕಾರಿಗಳ ಗುಂಪಿಗೆ ಸೇರುತ್ತೆ. ನೀವು ಹೆಚ್ಚು ಬಳಸುವ ಕ್ಯಾರೆಟ್ಗಿಂತ ನುಗ್ಗೆ ಸೊಪ್ಪಿನಲ್ಲಿ 4% ವಿಟಮಿನ್ ಎ ಅಂಶ ಹೆಚ್ಚಾಗಿದೆ. 100 ಗ್ರಾಂ ಮೋರಿಂಗ್ ಎಲೆಗಳಲ್ಲಿ ಸುಮಾರು 7564 IU ಯೂನಿಟ್ಗಳಷ್ಟು ವಿಟಮಿನ್ ಎ ಅಂಶ ಇದ್ದು ಇದು ಮನುಷ್ಯನ ದೇಹದ ದೈನಂದಿನ ವಿಟಮಿನ್ ಅವಶ್ಯಕತೆಗೆ ಪೂರಕವಾಗಿದೆ. ಇನ್ನೊಂದು ಸಂಶೋಧನೆ ಪ್ರಕಾರ 100 ಗ್ರಾಂನಷ್ಟು ನುಗ್ಗೆ ಸೊಪ್ಪಿನಲ್ಲಿ 70 ಮಿಲಿಗ್ರಾಂನಷ್ಟು ಲೂಟಿನ್ ಅಂಶ ಇದ್ದು ಇದು ಕಣ್ಣುಗಳಿಗೆ ಒತ್ತಡದಿಂದ ಮತ್ತು ದ್ರವ ಶೇಖರಣೆಯಿಂದ ಕಣ್ಣಿನ ನರಗಳನ್ನ ಹಾನಿ ಮಾಡಿ ಕಣ್ಣುಗಳನ್ನ ಸಂಪೂರ್ಣವಾಗಿ ಕುರುಡಾಗಿಸುವ ಸಹಜವಾದ ಕಾಯಿಲೆಯಾದ ಗ್ಲುಕೋಮಾವನ್ನ ಆರಂಭಿಕ ಹಂತದಲ್ಲೇ ತಡೆಗಟ್ಟುತ್ತೆ. ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಒಂದು ಮಾರಕ ರೋಗವಾಗಿ ಬದಲಾಗ್ತಿದೆ. ಇದಕ್ಕೆ ಕಾರಣ ಮನುಷ್ಯ ಸೇವಿಸೋ ಆಹಾರದಲ್ಲಿರುವ ಸಕ್ಕರೆ ಅಂಶ ಅಧಿಕವಾದಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೇ ಇರೋದು. ನುಗ್ಗೆ ಸೊಪ್ಪಿನ ಸಾರದಲ್ಲಿ ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ವಸ್ತುಗಳಿದ್ದು ಇದು ಮಧುಮೇಹಿ ರೋಗಿಗಳಿಗೆ ಮಧುಮೇಹದ ವಿರುದ್ಧ ಉತ್ತಮ ಆರೋಗ್ಯ ಫಲಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಡಿ ಅಂಶ ಇದ್ದು ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚಾಗುವಂತೆ ಮಾಡುತ್ತೆ. ಇನ್ನು ಅಧಿಕ ರಕ್ತದೊತ್ತಡ ಇರೋರು ನುಗ್ಗೆ ಸೊಪ್ಪನ್ನ ತಿನ್ಲೇಬೇಕು. ಯಾಕಂದ್ರೆ ಇದರಲ್ಲಿ ಅಧಿಕವಾದ ಪೊಟ್ಯಾಷಿಯಂ ಅಂಶ ಇದೆ. ಸಹಜವಾಗಿಯೇ ಪೊಟ್ಯಾಷಿಯಂ ಅಂಶ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಇನ್ನು ಹೃದಯದ ಕಾಯಿಲೆಗೆ ರಾಮಬಾಣ ಈ ನುಗ್ಗೆ ಸೊಪ್ಪು. ಈಗಾಗಲೇ ಹೇಳಿದ ಮಧುಮೇಹ ಮತ್ತು ರಕ್ತದೊತ್ತಡ ಪರೋಕ್ಷವಾಗಿ ಹೃದಯದ ಕಾಯಿಲೆಗೆ ಕಾರಣವಾದ್ರೆ ನಾವು ಸೇವಿಸೋ ಆಹಾರದಲ್ಲಿನ ಅಧಿಕವಾದ ಕೊಲೆಸ್ಟ್ರಾಲ್ ಕೂಡ ಮುಖ್ಯ ಕಾರಣವಾಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಒಂದು ಕೊಬ್ಬಿನಂಶಕ್ಕೆ ಸಂಬಂಧಪಟ್ಟ ವಸ್ತು. ಇದು ರಕ್ತನಾಳಗಳ ಒಳಗೆ ಫ್ಲೇಕ್ ರಚನೆಯಾಗುವಂತೆ ಮಾಡಿ ದೇಹದ ರಕ್ತದ ಒತ್ತಡವನ್ನ ಜಾಸ್ತಿ ಮಾಡಿ ಹೃದಯದ ಕೋಶಗಳನ್ನ ಹಾನಿ ಮಾಡಿ ಕೊನೆಗೆ ಹೃದಯಾಘಾತವಾಗುವಂತೆ ಮಾಡುತ್ತೆ. ಆದ್ರೆ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಎಂದು ಗುರುತಿಸಲಾದ LDL ನಿಂದ ಹೃದಯವನ್ನ ರಕ್ಷಿಸಿಕೊಳ್ಬಹುದು. ಇದಕ್ಕೆ ಕಾರಣ ನುಗ್ಗೆ ಸೊಪ್ಪಿನಲ್ಲಿರುವ ಒಮೆಗಾ 3 ಆಮ್ಲದ ಅಂಶ ಕೊಲೆಸ್ಟ್ರಾಲ್ ಅಂಶವನ್ನ ದೇಹದಿಂದ ಹೀರ್ಕೊಂಡು ಕೊಲೆಸ್ಟ್ರಾಲ್ ರಕ್ತನಾಳಗಳ ಒಳಗೆ ಹೋಗಿ ಫ್ಲೇಕ್ ರಚನೆ ಆಗೋದನ್ನ ತಡೆಗಟ್ಟುತ್ತೆ. ಇನ್ನು ಇದರಲ್ಲಿರೋ ಅಧಿಕ ಫೈಬರ್ ಅಂಶದಿಂದಾಗಿ ಹೊಟ್ಟೆ ಹಸಿವೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ದೇಹದ ತೂಕ ಇಳಿಸ್ಕೋಬೇಕು ಅನ್ನೋರ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿರೋ ಅಧಿಕ ಫೈಬರ್ ಅಂಶದಿಂದಾಗಿ ಮಲಬದ್ಧತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಸ್ನೇಹಿತರೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ಬರ್ತಿರೋ ಕಾಯಿಲೆ ಅಂದ್ರೆ ಕ್ಯಾನ್ಸರ್ ಒಂದು ಗುಣಪಡಿಸಲಾಗದ ಮಾರಕ ಕಾಯಿಲೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಇನ್ನು ಮನುಷ್ಯನ ದೇಹದಿಂದ ಕ್ಯಾನ್ಸರ್ ಕೋಶಗಳನ್ನ ಶಾಶ್ವತವಾಗಿ ತೆಗೆದುಹಾಕುವ ಯಾವುದೇ ಪರಿಹಾರ ವೈದ್ಯ ಲೋಕಕ್ಕೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಮೊದಲೇ ಹೇಳಿದಂತೆ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಸಿ, ಜಿಂಕ್ ಮತ್ತು ಇತರ ಸಕ್ರಿಯ ವಸ್ತುಗಳಿಂದ ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗುವಂತಹ ಫ್ರೀ ರ್ಯಾಡಿಕಲ್ ಗಳ ವಿರುದ್ಧ ಹೋರಾಡಿ ದೇಹದ ಕೋಶಗಳ ಒಳಗೆ DNA ಗಳ ನಾಶಕ್ಕೆ ಕಾರಣವಾಗುವುದನ್ನು ತಪ್ಪಿಸುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿನ ಲಿವರ್ನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನುಗ್ಗೆ ಸೊಪ್ಪನ್ನ ಆಗಾಗ ತಿಂತಾ ಇರಬೇಕು.
ಯಾಕಂದ್ರೆ ನುಗ್ಗೆ ಸೊಪ್ಪು ಮನುಷ್ಯನ ಹೃದಯ ಮತ್ತು ಲಿವರ್ ಅನ್ನ ಹಾನಿ ಮಾಡುವ ವಿಷಕಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಗಳಿಂದ ರಕ್ಷಣೆ ಮಾಡುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ನಮ್ಮ ಹಿತ್ತಲಿನ ಯಾವುದೋ ಒಂದು ಮೂಲೆಯಲ್ಲಿ ಅನಾಥವಾಗಿ ಬೆಳೆದು ನಿಂತಿರೋ ನುಗ್ಗೆ ಮರದಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲಾ ಪ್ರಯೋಜನಗಳಿದೆ ಅಂತ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.